ಇವತ್ತು 24ನೇ ತಾರೀಕು ಸಿಡಿಬಂಡಿ ರಥೋತ್ಸವ, ಕನಕದುರ್ಗಮ್ಮ ಸಿಡಿಬಂಡಿ ರಥೋತ್ಸವ ಇಡೀ ಬಳ್ಳಾರಿ, ಅನಂತಪುರ 3 ಜಿಲ್ಲೆಯಿಂದ ಜನತೆ ದೊಡ್ಡ ಸಂಖ್ಯೆಯಲ್ಲಿ ದುರ್ಗಮ್ಮನ ಇಷ್ಟು ವರ್ಷಗಳು ಯಾರು ನಡ್ಕೊಂತಿರ್ತಾರೋ, ಯಾರ ಕುಟುಂಬಗಳು ದುರ್ಗಮ್ಮನಿಂದನೇ ಇವತ್ತು ಬೆಳೆದಿದ್ದೇನೋ ಆಕೆನ ಭಕ್ತಾದಿಗಳು, ಆ ತಾಯಿಯ ಭಕ್ತಾದಿಗಳು ಲಕ್ಷಾಂತರ ಜನರಲ್ಲಿ ಬಳ್ಳಾರಿಯಲ್ಲಿ ಸೇರ್ಕೊಂತಾರೆ. ಅದಕ್ಕೊಂದು ಪೂರ್ವಭಾವಿ ಸಭೆಯನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ಸಿದ್ಧತೆಗಳಿರಬೇಕು, ಅಷ್ಟೊಂದು ಭಕ್ತಾದಿಗಳು ಬಂದಾಗ ಎಲ್ಲರೂ ಆ ದಿನ ದುರ್ಗಮ್ಮ ತಾಯಿನ ನೋಡಬೇಕು, ಸಿಡಿಬಂಡಿ ರಥೋತ್ಸವನ್ನ ನೋಡಬೇಕು, ಅವರು ಕಣ್ಣು ತುಂಬ್ಕೋಬೇಕಂತೇಳಿ ಆಸೆಯಿಂದ ಬಂದಿರ್ತಾರೆ. ನಾವು ಲಾಸ್ಟ್ ಟೈಮು ಅದಕ್ಕೆ ಮುಂಚಿನ ವರ್ಷ ಎಷ್ಟೇ ವ್ಯವಸ್ಥೆ ಮಾಡಿದ್ರೂ ಕೆಲವಷ್ಟು ಜನ ಗುಡಿಯೊಳಗೆ ದರ್ಶನ ಆಗ್ದಂಗೆ, ಸಿಡಿಬಂಡಿ ಹತ್ರ ಬರೋಕ್ಕೆ ಆಗ್ದಂಗೆ ಎಲ್ಲೆಲ್ಲೋ ದೂರದಿಂದ ಬಂದವರು ಹಂಗೆ ವಾಪಸ್ ಹೋದಂಥ ಘಟನೆಗಳು ನಮಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ಯಾರಿಗೂ ತೊಂದರೆ ಆಗಬಾರ್ದು, ಪ್ರತಿಯೊಬ್ಬ ಭಕ್ತ ಬಂದವರು ಆ ದುರ್ಗಮ್ಮನ ಆಶೀರ್ವಾದ ತೊಗೋಬೇಕಂತ ಹೇಳ್ತಾ ಆ ನಿಟ್ಟಿನಲ್ಲಿ ಯಾವ ವ್ಯವಸ್ಥೆಗಳು ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಮಾಡ್ಕೊಂಡ್ರೆ ಎಲ್ಲರೂ ಭಕ್ತರಿಗೆ ಅನುಕೂಲತೆಗಳು ಆಗುತ್ತೆ ಅಂತೇಳಿ ಇವತ್ತೊಂದು ಪೂರ್ವಭಾವಿ ಸಭೆಯನ್ನು ಮಾಡಿಕೊಂಡು ಎಲ್ಲ ಅಫಿಷಿಯಲ್ಸ್ಗೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ವಿ. ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಟ್ರಾಫಿಕ್ ಸಮಸ್ಯೆ ಭಾಳ ಆಗುತ್ತೆ ಅದ್ರ ಬಗ್ಗೆ ಅದೇ ಟ್ರಾಫಿಕ್ ನಾನೀಗ ಈಗ ಪೊಲೀಸವ್ರು ಕೂಡ ಬಂದಿದ್ರು, ಅವ್ರಿಗೆ ಏನಂತ ಹೇಳಿದ್ದೀನಿ, ಎಲ್ಲಿ ಮತ್ತು ದೂರದಲ್ಲಿ ಟ್ರಾಫಿಕ್ಕು ಸ್ಟಾಪ್ ಮಾಡೋದು ಜನಕ್ಕೆ ಬರೋಕ್ಕೆ ಕಷ್ಟ, ಅದಕ್ಕೋಸ್ಕರ ಒಂದೊಂದು ಝೋನ್ಗಳು ಮಾಡಿಕೊಂಡು ಅಲ್ಲಿ ವೆಹಿಕಲ್ಸ್ ಪಾರ್ಕಿಂಗನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದರೆ ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀವಿ ಅಂತೇಳಿ ಪೊಲೀಸವ್ರು ಕೂಡ ಹೇಳಿದ್ದಾರೆ. ಟ್ರಾಫಿಕ್ಕು ಸಮಸ್ಯೆ ಆಗುತ್ತೆ ಅಂದರೆ ಇಷ್ಟು ಚಿಕ್ಕ ಟೌನಲ್ಲಿ ಒಂದು ಲಕ್ಷಾಂತರ ಜನ ಸೇರಿದಾಗ ಸಮಸ್ಯೆಗಳು ಆಗ್ತವೆ. ಅದು ಆಗ್ದಂಗೆ ನೋಡ್ಕೊಳೋ ಜವಾಬ್ದಾರಿ ನಮ್ದೆಲ್ಲರ ಮೇಲಿದೆ. ಅದಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.